ನಿಮ್ಮ ತಾಯಿನ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲ ವೈಫ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತ. ಆಮೇಲೆ ವೈಫ್ ಬರ್ತಾರೆ, ಅದು ಪಾಪ ಅಂದರೆ ಪ್ರತಿ ಸಲ ಅವರೊಂದು ಚಮಕ್ ಕೊಡ್ತಾ ಇರ್ತಾರೆ ಅವಾಗ. ಬಟ್ ವೈಫ್ ಬಂದು ಮಾತಾಡಿಸ್ತಾರೆ. ಬಂದಿದ್ದು ಅವರು ಸ್ಪಂದನಾಗೆ ಮತ್ತು ಕಾವ್ಯಗೆ ಗಿಫ್ಟ್ ಎಲ್ಲ ತಂದುಕೊಟ್ಟಿರ್ತಾರೆ. ತಂದ್ಬಿಟ್ಟು ನನ್ನ ನಾದ್ನೀರು ನೀವು ಅಂತ ಹೇಳ್ತಾರೆ. ಹೇಗಿತ್ತು ಸಿಚುವೇಶನ್ನು ಮನೆಯಲ್ಲೆಲ್ಲ? ಅಂದರೆ ನೀವು ವೈಫ್ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ, ಅವ್ರು ಬರೋದು ಎಲ್ಲರ ಜೊತೆ ಮಾತಾಡೋದು ಅದೆಲ್ಲ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ನಾನು ಬಿಗ್ ಬಾಸ್ಗೆ ಹೇಳ್ತಾರೆ, ಬಿಗ್ ಬಾಸ್ ಯಾಕೆ ನನಗೆ ಹಿಂಗೆ ಮಾಡ್ತೀರಾ, ಎಲ್ಲ ಸತಿನೂ ತಗೊಂಬಂದು ಕೊಡ್ತೀರಾ, ಕೈಯಲ್ಲಿ ಇಟ್ಬಿಟ್ಟು ಹಂಗೆ ವಾಪಸ್ ತಗೊಂಡು ಹೋಗ್ತೀರಾ. ಲೆಟ್ರದು ಹಂಗೆ ಆಯ್ತಲ್ಲ, ನನಗೆ ಕೊಟ್ಟರು ನಿರ್ಧಾರ ಮಾಡೋದಕ್ಕೆ, ಅಭಿ ಕೊಡ್ತೀಯ ಇಲ್ಲ ನೀನು ಇಟ್ಕೊತೀಯ ಅಂತ. ನಾನು ಅಮ್ಮ ಬರ್ದವ್ರ ಲೆಟ್ರು ಅವನ ಹತ್ರ ನಂಗೆ ಕಿತ್ಕೊಳ್ಳೋಕೆ ನಂಗೆ ಇಷ್ಟ ಆಗಲಿಲ್ಲ, ಸೊ ಅವ್ನಿಗೆ ಕೊಟ್ಟೆ. ಸೊ ಅಂಥ ಸಿಚುವೇಶನ್ನೇ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನನಗೆ. ಇಲ್ಲಿ ಬಂದಾಗ ನನಗೆ ವೈಫ್ ಪೀಸ್, ನನ್ನ ವೈಫ್ ನನಗೆ ಫುಲ್ ಪೀಸ್. ಅವಳು ಅರ್ಥ ಮಾಡ್ಕೊತಾಳೆ ಅಂತ ನನಗೆ ಗೊತ್ತಿತ್ತು. ಅದು ಬಿಟ್ಟು ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಅದಾದ್ಮೇಲೆ ಬಂದು ನಾನು ಅಲ್ಲಿ ಹೋದಾಗಿಂದ ಒಬ್ಬರನ್ನ ಅಣ್ಣ ಅಂದಿಲ್ಲ, ಅಕ್ಕ ಅಂದಿಲ್ಲ, ತಂಗಿ ಅಂದಿಲ್ಲ, ಅಣ್ಣ ತಮ್ಮ ಅಂದ್ರೆ ಏನು ಅಂದಿಲ್ಲ. ಯಾಕಂದ್ರೆ ಅದು ಸಂಬಂಧ ಬೆಳೆಸಿದ್ರೇನೆ ಪ್ರಾಬ್ಲಮ್ ಆಗೋದು. ಅವ್ರನ್ನ ಮಾಡೋಕ್ಕಾಗಲ್ಲ, ಇವ್ರನ್ನ ಮಾಡೋಕ್ಕಾಗಲ್ಲ, ಅದು ಇದು ಬಂದು ಆದ್ನಿಗಿದ್ನಿ ಅಂದ್ಬಿಟ್ಟು ಅವ್ರ ತಂಗಿ ನೀನು ಬಂದು ನಮ್ಮ ಮದುವೆ ಮಾಡಿಸ್ಬೇಕು, ಅದೇ ಹೋಯ್ತಾರೆ ನೀನು ಸುಮ್ಮನೆ, ಯಾವ ನಾದ್ನೀರು ಇಲ್ಲ ಯಾವ ತಂಗಿರು ಇಲ್ಲ ಅಂತ ಕಳಿಸ್ದೆ.